ಮನೆಯಲ್ಲಿ ಮದುವೆ ವಾರ್ಷಿಕೋತ್ಸವ, ಜನ್ಮ ದಿನಾಚರಣೆ, ಗೃಹ ಪ್ರವೇಶ, ಪುಣ್ಯತಿಥಿ ಇನ್ನಿತರ ಕಾರ್ಯಕ್ರಮಗಳಿದ್ದರೆ ಇಂಥ ಕಾರ್ಯಕ್ರಮಗಳಿಗೆ ದುಂದು ವೆಚ್ಚ ಮಾಡೋ ಬದಲಾಗಿ ಅನ್ನದಾನ ಮಾಡಿ ಪುಣ್ಯವಂತರಾಗಿ. ನಿರಾಶ್ರಿತರಿಗೆ ಅನ್ನದಾನ ಮಾಡಲು ನಮ್ಮ ಜೊತೆ ಕೈ ಜೋಡಿಸಿ ಮಾನವೀಯತೆಯ ಹೃದಯವಂತರಾಗಿ. ಅಪ್ಪು ಆಸರೆ ನಿರಾಶ್ರಿತರ ಅನ್ನದಾಸೋಹ, ಸೇವೆ ನಮ್ಮದು, ಸಹಾಯ ನಿಮ್ಮದು. ನಮಸ್ಕಾರ ವೀಕ್ಷಕರೇ, ಜನನಾಯಕ ಅಪ್ಪು ಟಿವಿಯ ಸಮಸ್ತ ವೀಕ್ಷಕ ಬಂಧುವಿಗೆ ಸ್ವಾಗತ. ನಾನು ಹೊನ್ನಸ್ವಾಮಿ. ಯಾವುದೇ ಟೈಮ್ ಆದರೂ ಪರವಾಗಿಲ್ಲ, ಇವರಿಗೆ ಯಾವುದೇ ಒಂದು ಕಾಲ್ ಬಂದರೂ ಕೂಡ ಯಾವುದೇ ಟೈಮಲ್ಲಿ ಅಟೆಂಡ್ ಆಗಿರ್ತಕ್ಕಂಥ ಅನೇಕ ಅಧಿಕಾರಿಗಳು ಇವತ್ತು ವಿಶೇಷವಾಗಿ ಸಂಡೂರು ಭಾಗದಲ್ಲಿ ಮುಖ್ಯವಾಗಿ ಒಂದು ಸಹಾಯಕ ತೋಟಗಾರಿಕೆ ಇಲಾಖೆಯ ಒಂದು ಅಧಿಕಾರಿಗಳ ಹತ್ರ ನಾನು ವಿಸಿಟ್ ಮಾಡ್ತಕ್ಕಂಥದ್ದು. ಇವತ್ತು ಈ ಅಧಿಕಾರಿಗಳ ಹೆಸರು ಕೇಳಿದ್ರೆ ಭಾಳಷ್ಟು ರೈತರಿಗೆ ಒಂದಿಷ್ಟು ಗುರ್ತು ಕೊಟ್ಟಿರ್ತಕ್ಕಂಥದ್ದು ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರು. ನಿಜವಾಗ್ಲೂ ಹನುಮಪ್ಪ ನಾಯಕ ಯಾರಿಗೆ ಗೊತ್ತಿಲ್ಲ ಹೇಳಿ ಅನ್ನಷ್ಟರ ಮಟ್ಟಿಗೆ ಕೆಲಸ ಮಾಡ್ತಕ್ಕಂಥ, ಸೇವೆ ಮಾಡ್ತಕ್ಕಂಥ ಇವತ್ತು ಅಧಿಕಾರಿ. ಯಾವುದೇ ಒಬ್ಬ ರೈತ ಚೆನ್ನಾಗಿ ಬೆಳೆದಿದ್ದರೆ ಅವರಿಗೆ ಪ್ರೋತ್ಸಾಹದಲ್ಲಿ ಮಾಹಿತಿ ನೀಡಿ ಅವರನ್ನು ಉತ್ಸಾಹ ರೀತಿಯಲ್ಲಿ ಬೆಳೆಸಿದಂಥ ಅಪ್ಪು ಟಿವಿ ಅವರಿಗೆ ನಮ್ಮ ಇಲಾಖೆಯ ಪರವಾಗಿ ನಾವು ಹೃತ್ಪೂರ್ವಕದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಪ್ರತಿಯೊಬ್ಬ ಶ್ರಮಿಕ ಸ್ಥಳೀಯವಾಗಿ ಶ್ರಮಪಟ್ಟು ಸೇವೆಯಲ್ಲಿ ತಲ್ಲೀನರಾಗಿ ಮತ್ತು ಜನರ ಒಂದು ಯಾವುದೇ ಒಂದು ಒಳ್ಳೆಯದಿರಲಿ ಕೆಟ್ಟದಿರಲಿ ಅಂಥ ಕೆಲಸಗಳಿಗೆ ಸ್ಪಂದನೆಯಾಗಿ ಒಂದು ಕಾರ್ಯಕ್ರಮ ಕೊಡ್ತಾ ಇದ್ದಾರೆ. ಮತ್ತು ಪ್ರತಿಯೊಂದು ನಮ್ಮ ಇಲಾಖೆಯಲ್ಲಿ ಒಳ್ಳೆಯ ಅಧಿಕಾರಿಗಳಲ್ಲಿ ಮತ್ತು ಇಲಾಖೆಯ ಸರ್ಕಾರದ ನಿಯಮಾವಳಿ ಪ್ರಕಾರ ಏನು ಕಾರ್ಯಕ್ರಮಗಳನ್ನು ಬಂದಿರುತ್ತವೆ ಅವನನ್ನು ಪ್ರತಿಯೊಂದನ್ನು ಕೂಡ ರೈತರಿಗೆ ಮತ್ತು ಯಾವುದೇ ಒಂದು ಒಬ್ಬ ಜನಸಾಮಾನ್ಯರಿಗೆ ತಲುಪಿಸುವ ಕಾರ್ಯಕ್ರಮದಲ್ಲಿ ನಮ್ಮ ಸಹೋದರ ಸಹೋದರಿಯರು ಬಹಳ ಭಾಗವಹಿಸಿ ಅದು ಯಶಸ್ವಿಗೊಳಿಸಿದ್ದಾರೆ. ಅಂತರನ್ನು ಕೂಡ ಅಪ್ಪು ಟಿವಿ ಅವರು ಗುರುತಿಸಿ ಅವರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಏರ್ಪಡಿಸುತ್ತಾರೆ. ಎಲ್ಲರೂ ಕೂಡ ತಪ್ಪದೇ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲಿ ವಿನಂತಿಸುತ್ತಾ, ಹಾಗೆ ನಮ್ಮ ಇಲಾಖೆಯ ಎಲ್ಲ ಸಿಬ್ಬಂದಿ ವರ್ಗದವರ ಪರವಾಗಿ ಮತ್ತು ನಮ್ಮ ಸಂಡೂರಿನ ಎಲ್ಲ ನೌಕರಸ್ಥರ ಮತ್ತು ಎಲ್ಲ ಪರವಾಗಿ ನಾನು ಅಪ್ಪು ಟಿವಿ ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಈಗ ನಮ್ಮ ತೋಟಗಾರಿಕೆಯಲ್ಲಿ ನಮ್ಮ ಮೇನ್ ಉದ್ದೇಶ ಅಂದ್ರೆ ಇಲ್ಲಿ ಜನಗಳು ಏನಾಗುತ್ತಾ ಅನಾರೋಗ್ಯದಿಂದ ಬಳಲ್ತಾ ಇರ್ತಾರೆ. ಅವ್ರಿಗೆ ಮೇನ್ ಉದ್ದೇಶದಿಂದ ನಾವು ಮಾಲ್ ನ್ಯೂಟ್ರಿಷನ್ ಫಾರ್ಮೇಷನ್ ಅಂತ ಹೇಳ್ತೀವಿ. ಸಣ್ಣ ಮಕ್ಕಳೆಲ್ಲ ರೋಗ ರುಜಿನ ಬಳಲ್ತದೆ. ಇಲ್ಲಿ ಮೇನ್ ಅಂದ್ರೆ ನಮ್ಮ ಪೋಷಕಾಂಶಗಳು ಏನು ಕರಿತೀವಿ ನಾವು, ವಿಟಮಿನ್ಸ್ ಅವೆಲ್ಲ ಏನಾಗುತ್ತೆ ಅಂದ್ರೆ ಪ್ರತಿನಿತ್ಯ ಹಿಂದಿನ ಕಾಲದಲ್ಲಿ ಏನಾಗ್ತಿತ್ತು, ಅವರು ರೈತರ ಹೊಲದಲ್ಲಿ ಬಾರ್ಡ್ರಿಗೆ ಮತ್ತು ಅಂತರ ಬೆಳೆಯಾಗಿ ಏನು ಮಾಡ್ತಿದ್ರು, ಮೆಂತ್ಯ, ಪುಂಡಿ ಸೊಪ್ಪು, ಬೆಂಡೆಕಾಯಿ, ಹೀರೆಕಾಯಿ ಅವನ್ನೆಲ್ಲ ಹಾಕ್ಕೊಳ್ತಿದ್ರು. ಅದು ಏನಾಗಿದೆ, ಮರೆಮಾಚಿ ಹೋಗಿದೆ. ಅಂಥ ಇದರಲ್ಲಿ ರೈತ ಏನಪ್ಪ ಅಂದ್ರೆ ತನಗೆ ಬೇಕಾದಂಥದ್ದು ತನ್ನ ಹೊಲದಲ್ಲಿ ಬೆಳೆದು ತಾನೇ ಸೇವಿಸಿದಪ್ಪ ಅಂದರೆ ಯಾವುದೇ ರೋಗ ರುಜಿನ ಬರುವುದಿಲ್ಲ. ಅದಕ್ಕೆ ಪೂರಕವಾಗಿ ನಾನು ಈ ವರ್ಷ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಯೋಜನೆಯಲ್ಲಿ ಒಂದು 300 ಜನಕ್ಕೆ, ಅದು ಇಲ್ಲಿ ಏನಾಗುತ್ತೆ ನಮ್ಮ ಭಾಗದಲ್ಲಿ SC ST ಜನ ಅಂದರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಜನಗಳು ಜಾಸ್ತಿ ಇರೋದ್ರಿಂದ ಅವ್ರಿಗೆ ನಾವು ಏನಾಗ ಸೀಡ್ ಕಿಟ್ ಅಂತ ವಿತರಣೆ ಮಾಡಿಸಿದ್ದೀನಿ. ಈ ವರ್ಷ ನಾನು ಒಂದು ಟೋಟಲ್ 300 ಜನಕ್ಕೆ ನಮ್ಮ 3 ರೈತ ಸಂಪರ್ಕ ಕೇಂದ್ರಗಳ ಪರವಾಗಿ, ಒಂದು ಸಂಡೂರು, ಒಂದು ಚೋರ್ನೂರು, ತೋಣ್ಗಲ್ಲು, ಅದರಲ್ಲಿ ಅವರು ಬೆಳೆದು ಅವರು ಲಾಭದಾಯಕವಾಗಿ ಅನ್ನೋದಕ್ಕಿಂತ ತನ್ನ ಮನೆಯಲ್ಲಿ 3-4 ಜನ ಕುಟುಂಬಗಳು ಅದನ್ನು ಬೆಳ್ಕೊಂಡು ಅವರ ಆರೋಗ್ಯ ದೃಷ್ಟಿಯಿಂದ ಇರಲಿ ಅಂತ ಒಂದು ಕಾರ್ಯಕ್ರಮವನ್ನು ಅನುಷ್ಠಾನಗೊಳಿಸಿದ್ವಿ. ಇದೇ ರೀತಿ ಮುಂದಿನ ಕೂಡ ಅವ್ರಿಗೆ ಅನುಕೂಲವಾದಂಥ ಕಾರ್ಯಕ್ರಮಗಳು ಮತ್ತು ನಮ್ಮ ಇಲಾಖೆಯಿಂದ ಬಂದಂಥ ಯಾವುದೇ ಒಂದು ಯೋಜನೆಗಳನ್ನು ನಾವು ರೈತರಿಗೆ ಮತ್ತು ಸ್ಥಳಮಟ್ಟದಲ್ಲಿ ಇರ್ತಕ್ಕಂಥ ತಲುಪಿಸ್ಬೇಕನ್ನೋ ಉದ್ದೇಶದಿಂದ ನಾವು ಕಾರ್ಯತಂತ್ರರಾಗಿದ್ದೀವಿ ಸರ್.